ಯಾರೋ ಹೇಳಿದ ಅದ್ಭುತವಾದ ಮಾತು. ಕ್ಯಾಲೆಂಡರ್ ದಿನಾಳು ತಾರೀಖನ್ನು ಬದಲಾಯಿಸುತ್ತಾ ಇರುತ್ತದೆ. ಆದರೆ ಒಂದು ದಿನ ಒಂದು ತಾರೀಕು ಬಂದೇ ಬರುತ್ತದೆ. ಇಡೀ ಕ್ಯಾಲೆಂಡರನ್ನೇ ಬದಲಾಯಿಸುತ್ತದೆ. ಆದುದರಿಂದ ಜೀವನದಲ್ಲಿ ತಾಳ್ಮೆಯಿಂದ ಇರಿ. ಸಮಯ ಎಲ್ಲರಿಗೂ ಬರುತ್ತದೆ. ಪ್ರಯತ್ನ ಪಡುತ್ತಲೇ ಇರಿ. ಒಂದು ಸಣ್ಣದಾದ ಕತೆ. ಬಡ ಕುಟುಂಬದ ಯುವಕನದು. ಅವನ ಕುಟುಂಬದಲ್ಲಿ ಹೆಚ್ಚು ಹಣವಿರಲಿಲ್ಲ. ಆಟಿಕೆ ಮುಂತಾದ ಸಾಮಾನುಗಳನ್ನು ಮಾರಿ ಹಣ ಸಂಪಾದಿಸುತ್ತಿದ್ದ. ಆ ಹಣದಿಂದ ಸ್ಕೂಲ್ ಫೀಸ್ ಕಟ್ಟುತ್ತಿದ್ದ. ಶಾಲೆಗೆ ಕೂಡ ಹೋಗುತ್ತಿದ್ದ. ಒಂದು ದಿನ ಎಂದಿನಂತೆ ಶಾಲೆಯ ರಜೆಯಲ್ಲಿ ಮಧ್ಯಾಹ್ನ ಸಾಮಾನು ಮಾರಲಿಕ್ಕೆ ಹೊರಟಿದ್ದ. ಅವನಿಗೆ ತುಂಬ ಹಸಿವೆಯಾಯಿತು. ಅವನು ಯೋಚಿಸಿದ, ಯಾವುದಾದರೂ ಮನೆಯ ಬಾಗಿಲು ತಟ್ಟುತ್ತೇನೆ. ಸಾಮಾನು ಬದಲಿಗೆ ಹಣ ಅಲ್ಲ, ಹಣದ ಬದಲು ತಿನ್ನಲು ಏನಾದರೂ ಕೇಳುತ್ತೇನೆ. ಅವನು ಹೋದ. ಮನೆಯ ಬಾಗಿಲನ್ನು ತಟ್ಟಿದ. ಒಂದೇ ಸಮನೆ ಒಳಗಿಂದ ಹುಡುಗಿ ಕಾಣಿಸಿದಳು. ಅವನು ತುಂಬ ಗಾಬರಿಯಾದ. ಅಕ್ಕಪುಕ್ಕನಾದ. ತಡವರಿಸುತ್ತಾ ಒಂದು ಗ್ಲಾಸ್ ನೀರು ಕೇಳಿದ. ಹುಡುಗಿ ಅಡುಗೆ ಮನೆಗೆ ಹೋಗಿ ಯೋಚಿಸಲು ಪ್ರಾರಂಭಿಸಿದಳು. ಈ ಹುಡುಗ ತುಂಬ ಪರಿಶ್ರಮಪಟ್ಟು ಬೆವರುತ್ತಿದ್ದಾನೆ. ಈ ಬಿಸಿಲಿನಲ್ಲಿ ಸಾಮಾನು ಮಾರುತ್ತಿದ್ದಾನೆ. ಅವನಿಗೆ ಹಸಿವೆಯಾಗಿರಬಹುದು. ಹಸಿದವನಾಗೆ ಕಾಣುತ್ತಾನೆ. ಒಂದು ಗ್ಲಾಸ್ ಹಾಲು ಕೈಯಲ್ಲಿ ಹಿಡಿದು ಹೊರಟಳು. ಹುಡುಗನ ಹತ್ತಿರ ಒಂದು ಗ್ಲಾಸ್ ತುಂಬ ಹಾಲು ಬಂತು. ಹುಡುಗ ಹಾಲು ಕುಡಿದ. ನಂತರ ಯೋಚಿಸಲಾರಂಭಿಸಿದ. ಈ ಜಗತ್ತಿನಲ್ಲಿ ಭಗವಂತ ಈಗಲೂ ಇದ್ದಾನೆ. ಮೇಲಿರುವವನ ಆಶೀರ್ವಾದ ಈಗಲೂ ಇದೆ. ಒಳ್ಳೆಯ ಜನರು ಈಗಲೂ ಇದ್ದಾರೆ. ಮನುಷ್ಯತ್ವ ಈಗಲೂ ಜೀವಂತವಾಗಿದೆ. ಒಳ್ಳೆಯ ಯೋಚನೆಗಳು ಇವನ ಮನಸ್ಸಿನಲ್ಲಿ ಬರುತ್ತಿದ್ದವು. ಹಾಲು ಕುಡಿದ ನಂತರ ಆ ಗ್ಲಾಸ್ ವಾಪಸ್ ಕೊಟ್ಟ. ಹುಡುಗಿ ಹತ್ತಿರ ಹೇಳಿದ, ಎಷ್ಟು ಹಣ ಕೊಡಲಿ ಈ ಗ್ಲಾಸ್ ಹಾಲಿನ ಬದಲಿಗೆ? ಆ ಹುಡುಗಿ ಹೇಳಿದಳು, ಇಲ್ಲ ಇಲ್ಲ ಇಲ್ಲ, ನನ್ನ ತಾಯಿ ನನಗೆ ಕಳಿಸಿದ್ದಾರೆ. ಈ ಜಗತ್ತಿನಲ್ಲಿ ಯಾರಿಗಾದರೂ ಸಹಾಯ ಮಾಡಿದಾಗ ಹಣ ತೆಗೆದುಕೊಳ್ಳಬೇಡ. ನಾನು ನಿನ್ನಿಂದ ಹಣ ತೆಗೆದುಕೊಳ್ಳುವುದಿಲ್ಲ. ಹುಡುಗ ಹೇಳಿದ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತು ಆ ಹುಡುಗ ಅಲ್ಲಿಂದ ಹೊರಟ. ಹುಡುಗ ವಾಪಸ್ ಮನೆಗೆ ಬರುತ್ತಿರುವಾಗ ಯೋಚಿಸುತ್ತಿದ್ದ, ಈ ಪ್ರಪಂಚದಲ್ಲಿ ಮನುಷ್ಯತ್ವ ಇನ್ನೂ ಜೀವಂತವಾಗಿದೆ. ಮತ್ತೆ ಒಳ್ಳೆಯ ಯೋಚನೆಗಳೇ ಬರುತ್ತಿದ್ದವು. ದಿನಗಳು ಕಳೆದವು. ತುಂಬ ವರ್ಷ ಅವನು ಹಾಗೆಯೇ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದ. ಶಾಲೆಯ ಫೀಸು ಕಟ್ಟುತ್ತಿದ್ದ. ಸ್ಕೂಲಿನ ನಂತರ ಕಾಲೇಜಿಗೆ ಹೋದ. ಕಾಲೇಜ್ ನಂತರ ಓದುವಿಕೆಯನ್ನು ಪೂರ್ಣಗೊಳಿಸಿದ. ವಿದ್ಯಾಭ್ಯಾಸ ಪೂರ್ಣ ಮಾಡಿದ ನಂತರ ಡಾಕ್ಟರ್ ಕೆಲಸವನ್ನು ಆಯ್ದುಕೊಂಡ. ಒಂದು ಒಳ್ಳೆಯ ಡಾಕ್ಟರ್ ಆದ. ಮೆಲ್ಲನೆ ದೊಡ್ಡ ನಗರದಲ್ಲಿ ದೊಡ್ಡ ಡಾಕ್ಟರ್ ಆದ. ಒಂದು ದಿನ ಹಾಸ್ಪಿಟಲ್ನಲ್ಲಿ ಹಾಗೆಯೇ ಕುಳಿತುಕೊಂಡಿದ್ದ. ಅವನಿಗೆ ತಿಳಿಯಿತು, ಒಂದು ಹುಡುಗಿ ಅಡ್ಮಿಟ್ ಆಗಿದ್ದಾಳೆ. ತುಂಬ ಸೀರಿಯಸ್ ಕಂಡೀಷನ್ನಲ್ಲಿದ್ದಾಳೆ. ಅವಳ ಹೆಸರು ತಿಳಿದಾಗ ವಿಚಾರಿಸಿದ. ಅವಳು ಅದೇ ಊರಿನವಳು. ಅವನು ಅಲ್ಲಿ ಈ ಮುಂಚೆ ವಾಸವಾಗಿದ್ದ. ಆ ಊರಿನ ಗಲ್ಲಿಗಳಲ್ಲಿ ಸಾಮಾನು ಮಾರಾಟ ಮಾಡುತ್ತಿದ್ದ. ಅವನಿಗೆಲ್ಲವೂ ನೆನಪಿಗೆ ಬಂತು. ಅವನಿಗೆ ತಿಳಿಯಿತು, ಹುಡುಗಿಯ ಜೀವನದಲ್ಲಿ ಯಾವುದೂ ಒಳ್ಳೆಯದು ಆಗಲಿಲ್ಲ. ಕುಟುಂಬದ ಕಂಡೀಷನ್ ಒಡೆದು ಹೋಗಿದೆ. ಅವಳ ಆರೋಗ್ಯವೂ ಹಾಳಾಗಿದೆ. ಈ ಹುಡುಗಿಗೆ ಲೋಕಲ್ ಡಾಕ್ಟರ್ನವರು ಇಲ್ಲಿ ಈ ದೊಡ್ಡ ನಗರದಲ್ಲಿ ಈ ದೊಡ್ಡ ಡಾಕ್ಟರ್ ಹತ್ತಿರ ಕಳುಹಿಸಿದರು. ಅದನ್ನು ತಿಳಿದ ಈ ಡಾಕ್ಟರ್ ಎಲ್ಲ ಪ್ರಯತ್ನ ಮಾಡಿದ. ದೊಡ್ಡ ಎಕ್ಸ್ಪರ್ಟ್ನವರ ಹತ್ತಿರ ಮಾತನಾಡಿದ. ಹುಡುಗಿಯ ಆರೋಗ್ಯ ಸರಿಪಡಿಸಲು ಬೇಕಾದ ಎಲ್ಲ ಪ್ರಯತ್ನವನ್ನು ಮಾಡಿದ. ಹುಡುಗಿಯ ಟ್ರೀಟ್ಮೆಂಟ್ ಕೂಡಲೇ ಸ್ಟಾರ್ಟ್ ಮಾಡಿದ. ಆ ಹುಡುಗಿ ಸರಿಯಾದಳು. ಆರೋಗ್ಯ ಚೆನ್ನಾಗಾಯಿತು. ಆ ಹುಡುಗಿ ಹತ್ತಿರ ಚಿಕಿತ್ಸೆ ಬಿಲ್ ಹೋಗಬೇಕಿತ್ತು. ಬಿಲ್ ಮೇಲೆ ಒಂದು ಚಿಕ್ಕದಾದ ಕಾಗದ ಇಟ್ಟರು. ಅದರಲ್ಲಿ ಬರೆದರು. ಪೆನ್ನಿಂದ ಏನೋ ಸ್ವಲ್ಪ ಬರೆದ ನಂತರ ಅದನ್ನು ಒಂದು ಕವರ್ನಲ್ಲಿಟ್ಟು ಕಳುಹಿಸಿದರು. ಆ ಕವರ್ ಹುಡುಗಿ ಹತ್ತಿರ ತಲುಪಿತು. ನರ್ಸ್ ಹೋಗಿ, ನಿಮ್ಮ ಟ್ರೀಟ್ಮೆಂಟಿನ ಬಿಲ್ ಬಂದಿದೆ ಎಂದಳು. ಈಗ ಹುಡುಗಿ ಎಚ್ಚರವಾದಳು. ಯೋಚಿಸಲು ಆರಂಭಿಸಿದಳು. ಆರೋಗ್ಯ ಸುಧಾರಿಸಿದೆ, ಆದರೆ ಬಿಲ್ ಪೇಮೆಂಟ್ ಹೇಗೆ ಮಾಡಲಿ? ಎಲ್ಲದಕ್ಕಿಂತ ದೊಡ್ಡ ಸವಾಲು ಬಿಲ್ ಹುಡುಗಿಯ ಎದುರಿತ್ತು. ಮೆಲ್ಲನೆ ಕವರ್ ತೆರೆದಳು. ಬಿಲ್ ಹೊರತೆಗೆದಳು. ಟ್ರೀಟ್ಮೆಂಟಿನ ಬಗ್ಗೆ ಬರೆದಿತ್ತು. ಮೇಲೆ ಒಂದು ಸಣ್ಣ ಕಾಗದ ಅಂಟಿಸಿತು. ಆ ಕಾಗದದಲ್ಲಿ ಬರೆದಿದ್ದನ್ನು ಓದಿದಳು. ಅದರ ಮೇಲೆ ಬರೆದಿತ್ತು, ಹೆದರುವ ಅಗತ್ಯವಿಲ್ಲ. ನಿಮ್ಮ ಟ್ರೀಟ್ಮೆಂಟಿನ ಬಿಲ್, ಚಿಕಿತ್ಸೆಯ ಬಿಲ್ ತುಂಬ ವರ್ಷದ ಮೊದಲು ಒಂದು ಗ್ಲಾಸ್ ಹಾಲಿನಿಂದ ನಿಮ್ಮ ಪೇಮೆಂಟ್ ಆಗಿದೆ. ಆ ಹುಡುಗಿಯ ಕಣ್ಣಿಂದ ಕಣ್ಣೀರು ಬಂತು. ಆ ಡಾಕ್ಟರ್ ಅವಳ ಎದುರು ಬಂದು ನಿಂತ. ಅವನೇ ಹೇಳಿದ, ನಾನೇ ಡಾಕ್ಟರ್,
ನೆನಪಿದೆಯಾ? ಆ ದಿನ ಆ ಗಲ್ಲಿಗಳಲ್ಲಿ ಸಾಮಾನು ಮಾರಾಟ ಮಾಡುತ್ತಿದ್ದೆ. ನೀವು ನನಗೆ ಉಪಕಾರ ಮಾಡಿದ್ದೀರಿ. ನನಗೆ ಹಸಿವೆಯಾಗಿತ್ತು. ನೀವು 1 ಗ್ಲಾಸ್ ಹಾಲು ಕುಡಿಸಿದ್ದೀರಿ. ಚಿಕ್ಕದಾದ ಕತೆ ಜೀವನಕ್ಕೆ ತುಂಬ ದೊಡ್ಡ ಪಾಠವನ್ನೇ ಕಲಿಸುತ್ತದೆ. ಜೀವನದಲ್ಲಿ ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯದನ್ನು ಸುತ್ತಾಡುತ್ತಾ ತಿರುಗಿ ನಿಮ್ಮ ಹತ್ತಿರನೇ ಬರುವುದು. ಕೆಟ್ಟದು ಮಾಡಿದರೆ ಕೆಟ್ಟತನ ಸುತ್ತಿ ತಿರುಗಿ ಮತ್ತೆ ನಿಮ್ಮ ಹತ್ತಿರ ಬರುವುದು. ಕರ್ಮ ಎಲ್ಲಕ್ಕಿಂತ ದೊಡ್ಡ ವಸ್ತು. ಒಳ್ಳೆಯ ಕರ್ಮ ಮಾಡಿ, ಒಳ್ಳೆಯ ರಿಸಲ್ಟ್ ನಿಮ್ಮನ್ನು ಕಾಯುತ್ತಿರುತ್ತದೆ. ಇದು ಹೇಳುವ ಮಾತೇ ಅಲ್ಲ, ಎಲ್ಲ ಶಾಸ್ತ್ರಗಳಲ್ಲಿ ಇದನ್ನೇ ಬರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡುತ್ತಾ ಹೋಗಿ, ದುಡಿಮೆಯ ಜೊತೆ. ಮತ್ತೆ ಅದೇ ಮಾತು, ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮವರ ಪ್ರೀತಿಯೊಂದಿಗೆ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಥೆಯೊಡನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ದಿನ ನಗುನಗುತ್ತಾ ಇರಿ.